ಸಪೋಸ್ ಯಾವುದಾದ್ರೂ ಕಾರಣದಿಂದ ನಮ್ಮ ಹಾರ್ಟು ಪಂಪ್ ಮಾಡೋದನ್ನು ನಿಲ್ಲಿಸಿದ್ರೆ ಅದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹೃದಯ ಸ್ತಂಭನ ಅಂತ ಹೇಳ್ತಾರೆ. ಆಗ ನಾವು ಇಮಿಡಿಯೇಟಾಗಿ ಏನು ಆ್ಯಕ್ಷನ್ ತೊಗೋತೀವಿ ಅದರ ಮೇಲೆ ಆ ಪೇಷಂಟ್ ಬದುಕ್ತಾರಾ ಅಥವಾ ಬದುಕಲ್ವೋ ಅದು ಡಿಪೆಂಡ್ ಆಗುತ್ತೆ. ಕಾರ್ಡಿಯಾಕ್ ಅರೆಸ್ಟ್ ಮತ್ತು ಹಾರ್ಟ್ ಅಟ್ಯಾಕ್ ಅಂದರೆ ಒಂದೇನಾ? ಇವಾಗ ನಾನು ನಿಮಗೆ ಬರೀ 2 ಸ್ಟೆಪ್ಸಲ್ಲಿ ಒಬ್ಬರ ಜೀವನ ನೀವು ಹೇಗೆ ಉಳಿಸ್ಬೋದು ಅಂತ ಹೇಳ್ಕೊಡ್ತೀನಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪೃಥ್ವಿಶ್ರೀ ರವೀಂದ್ರ. ನಾನು ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲಿನ ಎಮರ್ಜೆನ್ಸಿ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಲಿಕ್ಕೆ ಬಂದಿದ್ದೀನಿ. ಕಾರ್ಡಿಯಾಕ್ ಅರೆಸ್ಟ್ ಅಂದರೇನು? ನಮ್ಮ ಬಾಡಿಯಲ್ಲಿ ಹಾರ್ಟು ಒಂದು ಪಂಪಿನ ಕೆಲಸ ಮಾಡುತ್ತೆ. ಇಂಪಾರ್ಟೆಂಟ್ ಆರ್ಗನ್ಸ್, ಬ್ರೈನ್, ಕಿಡ್ನಿ ಈ ಥರ ಎಲ್ಲ ಇಂಪಾರ್ಟೆಂಟ್ ಆರ್ಗನ್ಸ್ಗೆ ಹಾರ್ಟು ಬ್ಲಡ್ನ ಪಂಪ್ ಮಾಡುತ್ತೆ. ಸಪೋಸ್ ಯಾವುದಾದ್ರೂ ಕಾರಣದಿಂದ ನಮ್ಮ ಹಾರ್ಟು ಪಂಪ್ ಮಾಡೋದನ್ನು ನಿಲ್ಲಿಸಿದ್ರೆ ಅದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹೃದಯ ಸ್ತಂಭನ ಅಂತ ಹೇಳ್ತಾರೆ. ಇದು ಒಂದು ತೀವ್ರವಾದ ಸಿಚುವೇಶನ್. ಬಿಕಾಸ್ ಹಾರ್ಟ್ ಸ್ಟಾಪ್ ಆದರೆ ಆಗ ನಮ್ಮದು ಇಂಪಾರ್ಟೆಂಟ್ ಆರ್ಗನ್ಸ್ಗೆ ಬ್ಲಡ್ ಸಪ್ಲೈ ಆಕ್ಸಿಜನ್ ಸಿಗ್ತಾ ಇರಲ್ಲ. ಆಗ ನಾವು ಇಮಿಡಿಯೇಟಾಗಿ ಏನು ಆ್ಯಕ್ಷನ್ ತೊಗೋತೀವಿ ಅದರ ಮೇಲೆ ಆ ಪೇಷಂಟ್ ಬದುಕ್ತಾರಾ ಅಥವಾ ಬದುಕಲ್ವೋ ಅದು ಡಿಪೆಂಡ್ ಆಗುತ್ತೆ. 80% ಜಾಸ್ತಿ ಔಟ್ ಆಫ್ ಹಾಸ್ಪಿಟಲ್ ಕಾರ್ಡಿಯಾಕ್ ಅರೆಸ್ಟ್ ಆಗೋದು ಮನೆಗಳಲ್ಲಿ. ಆಗ ಫಸ್ಟ್ ರೆಸ್ಪಾಂಡರ್ಸ್ ಯಾರಿರ್ತಾರೆ ಅವರು ಆ ಇಮಿಡಿಯೇಟ್ ಆ್ಯಕ್ಷನ್ಸ್ನ ತೊಗೊಂಡ್ಬಿಟ್ಟು ಅವರು CPR ಶುರು ಮಾಡಬೇಕು. CPR ಅಂದರೆ ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್. ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್, ಕಾರ್ಡಿಯಾಕ್ ಅರೆಸ್ಟ್ ಮತ್ತು ಹಾರ್ಟ್ ಅಟ್ಯಾಕ್ ಅಂದರೆ ಒಂದೇನಾ? ಅಲ್ಲ. ಹಾರ್ಟ್ ಅಟ್ಯಾಕ್ ಅಂದರೆ ನಮ್ಮ ಹಾರ್ಟಿಗೆ ಸಪ್ಲೈ ಮಾಡ್ತಿರೋ ಬ್ಲಡ್ ವೆಸಲ್ಸ್ ಏನಿರುತ್ತೆ ಅದರಲ್ಲಿ ಬ್ಲಾಕ್ ಇರುತ್ತೆ. ಆವಾಗ ಪೇಷಂಟಿಗೆ ಎದೆ ನೋವು, ಬೆವರು ಬರೋದು, ಉಸಿರಾಟದ ತೊಂದರೆ, ತಲೆ ಚಕ್ಕರ್ ಇಂಥ ಸಿಂಪ್ಟಮ್ಸ್ ಬರುತ್ತೆ. ಆಗ ಇಮಿಡಿಯೇಟಾಗಿ ಅವರು ಆಸ್ಪತ್ರೆಗೆ ಹೋಗಿಬಿಟ್ಟು ಏಂಜಿಯೋಗ್ರಾಮ್ ಮಾಡಿಬಿಟ್ಟು ಬ್ಲಾಕ್ ಎಲ್ಲಿದೆ ಅಂತ ನೋಡಿಬಿಟ್ಟು ಏಂಜಿಯೋಪ್ಲಾಸ್ಟಿ ಸ್ಟೆಂಟ್ ಹಾಕಬೇಕಾಗಿ ಬರುತ್ತೆ. ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಎದೆ ಬಡಿತ ನಿಂತಿರೋದು, ಹಾರ್ಟ್ ಪಂಪ್ ಮಾಡೋದು ನಿಲ್ಲಿಸುತ್ತೆ. ಆವಾಗ ಇಮಿಡಿಯೇಟಾಗಿ ನಾವು CPR ಶುರು ಮಾಡಬೇಕು. ಕಾರ್ಡಿಯಾಕ್ ಅರೆಸ್ಟಿಗೆ ಬೇರೆ ಬೇರೆ ಕಾರಣ ಇರುತ್ತೆ. ಹಾರ್ಟ್ ಅಟ್ಯಾಕ್ ಇರ್ಬೋದು, ಆಕ್ಸಿಡೆಂಟ್ ಇರ್ಬೋದು, ಪಾಯ್ಸನಿಂಗಿಂದ ಇರ್ಬೋದು, ಸ್ಟ್ರೋಕಿಂದ ಇರ್ಬೋದು, ಎಷ್ಟೊಂದು ರೀಸನ್ಸಿಂದ ಇರ್ಬೋದು. ಬಟ್ ಒಂದ್ಸತಿ ಆ ಕಾರ್ಡಿಯಾಕ್ ಅರೆಸ್ಟ್ ಆದಮೇಲೆ ನಾವು ಇಮಿಡಿಯೇಟ್ ಆ್ಯಕ್ಷನ್ಸ್ ಏನು ತೊಗೋತೀವಿ ಅದು ಒಬ್ರದ್ದು ಜೀವನ ಉಳಿಸ್ಬೋದು. ಇವಾಗ ನಾನು ನಿಮಗೆ ಬರೀ 2 ಸ್ಟೆಪ್ಸಲ್ಲಿ ಒಬ್ಬರ ಜೀವನ ನೀವು ಹೇಗೆ ಉಳಿಸ್ಬೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಇವಾಗ 2 ಸ್ಟೆಪ್ಸ್ ಏನು ಅಂತ ನೋಡೋಣ. ಫಸ್ಟ್ ಸ್ಟೆಪ್, ಯಾರಲ್ಲಿ CPR ಮಾಡಬೇಕು ಅಂತ. ಸಪೋಸ್ ನೀವೀಗ ನಡ್ಕೊಂಡು ಹೋಗ್ತಿದ್ದೀರಾ, ಯಾರೋ ಒಬ್ಬರು ಇವಾಗ ಕೆಳಗಡೆ ಬಿದ್ದಿದ್ದಾರೆ. ಸೊ ಅವರು ಕಾರ್ಡಿಯಾಕ್ ಅರೆಸ್ಟಲ್ಲಿ ಇದ್ದಾರೋ ಇಲ್ವೋ ಅಂತ ಹೆಂಗೆ ಚೆಕ್ ಮಾಡೋದು ಅಂತ ನಾವು ತೋರಿಸ್ತೀವಿ. ಫಸ್ಟು ನೀವು ಸೀನ್ ಸೇಫ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಸೀನ್ ಸೇಫ್ ಆಗಿದೆ ಅಂದರೆ ಆ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಅವ್ರದ್ದು ಪ್ರಜ್ಞೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಸಪೋಸ್ ಆ ವ್ಯಕ್ತಿ ಪ್ರಜ್ಞೆ ಇಲ್ಲ, ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಆವಾಗ ನೀವು ಆ್ಯಂಬುಲೆನ್ಸ್ಗೆ 108ಗೆ ಫೋನ್ ಮಾಡಬೇಕು. ಫೋನ್ ಮಾಡಿದ್ಮೇಲೆ ಅವ್ರದ್ದು ಪಲ್ಸ್ ಇದೆಯಾ ಇಲ್ವಾ ಮತ್ತು ಉಸಿರಾಟ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಪಲ್ಸ್ನ ನೀವು ಕತ್ತಿನಲ್ಲಿ ಚೆಕ್ ಮಾಡಬೇಕು. ಉಸಿರಾಟ ನೀವು ಎದೆ ನೋಡಿಬಿಟ್ಟು ಮೇಲೆ ಕೆಳಗೆ ಹೋಗ್ತಾ ಇದೆಯಾ ಅಂತ ಚೆಕ್ ಮಾಡಬೇಕು. ಅಟ್ಲೀಸ್ಟ್ 5 ಸೆಕೆಂಡ್ಸು, ಬಟ್ 10 ಸೆಕೆಂಡ್ಸ್ಗಿಂತ ಜಾಸ್ತಿ ಚೆಕ್ ಮಾಡಬಾರ್ದು. ಇದು ಚೆಕ್ ಮಾಡಿ ಉಸಿರಾಟ ಇಲ್ಲ, ಪಲ್ಸ್ ಇಲ್ಲ ಅಂದರೆ CPR ಶುರು ಮಾಡಬೇಕು. ಸೆಕೆಂಡ್ ಸ್ಟೆಪ್ CPR ಹೇಗೆ ಮಾಡೋದು ಅಂತ ನೋಡೋಣ. 2 ಕೈನ ಮುಂದೆ ಹಾಕಿ ಒಟ್ಟಿಗೆ ಮಾಡಿದ್ಮೇಲೆ ಹೀಲ್ ಆಫ್ ದ ಹ್ಯಾಂಡ್ ಏನಿರುತ್ತೆ ಅದು ಅವ್ರದ್ದು ಎದೆದು ಮಧ್ಯಭಾಗದಲ್ಲಿ, ನಮ್ಮ ಬ್ರೆಸ್ಟ್ ಬೋನ್ ಏನಿರುತ್ತೆ ಅದರ ಮಧ್ಯದಲ್ಲಿ ಲೋವರ್ ಹಾಫಲ್ಲಿ ಇಡಬೇಕು. ಅದು ಇಟ್ಟ ಮೇಲೆ ನೀವು CPR ಅಂದರೆ ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಶುರು ಮಾಡಬೇಕು. ಹೇಗೆ ಮಾಡೋದು ಅಂದರೆ ನಿಮ್ಮದು ಭುಜ, ಎಲ್ಬೋ ಮತ್ತು ರಿಸ್ಟು ಒಂದೇ ಲೈನಲ್ಲಿ ಇರಬೇಕು. ಪ್ರೆಷರು ಭುಜದಿಂದ ಬರಬೇಕು, ಎಲ್ಬೋಸ್ ಲಾಕ್ ಆಗಿರಬೇಕು ಮತ್ತು ಮೂಮೆಂಟು ಹಿಪ್ಪಲ್ಲಿರಬೇಕು. ಈ ಥರ ನೀವು ಚೆಸ್ಟ್ ಕಂಪ್ರೆಷನ್ಸ್ನ ಶುರು ಮಾಡಿ 100 to 120 per minute ಮತ್ತು ಡೆಪ್ತು 5 to 6 ಸೆಂಟಿಮೀಟರಲ್ಲಿ ನೀವು ಚೆಸ್ಟ್ ಕಂಪ್ರೆಷನ್ಸ್ ಕೊಡಬೇಕು. ಈ ರೀತಿಯಲ್ಲಿ ಆ್ಯಂಬುಲೆನ್ಸ್ ಅಥವಾ ಬೇರೆ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಬರೋ ತನಕ ನಾವು CPR ಕಂಟಿನ್ಯೂ ಮಾಡಬೇಕು. ನೋಡಿದ್ರಲ್ವಾ ಹೆಂಗೆ ನಾವು 2 ಸ್ಟೆಪ್ಸಲ್ಲಿ ಯಾವ್ದಾದ್ರು ಜೀವ ಉಳಿಸ್ಬೋದು ಅಂತ. ಹಾಗಿದ್ರೆ ಬನ್ನಿ ನಾವೆಲ್ಲರೂ CPR ಕಲಿತ್ಬಿಟ್ಟು ಬೇರೆಯವ್ರು ಕೂಡ CPRನ ಹೇಳ್ಕೊಡೋಣ.